ದರ್ಶನ್ಗೆ ಬೇಲ್ ಕೊಡಿಸಿ ಫ್ರೀ ಬರ್ಡ್ ಮಾಡಬೇಕು ಅವ್ರನ್ನ. ಇದರಲ್ಲಿ ಅವ್ರ ಪಾತ್ರ ಏನೂ ಇಲ್ಲ ಅಂತ ನಮ್ಮ ಪ್ರಯತ್ನ ಜಾರಿಯಲ್ಲಿರುತ್ತೆ ಅಂಥೇಳಿ ಅವರ ವಕೀಲರ ತಂಡ ಒಂದು ಕಡೆ ರೆಡಿ ಆಗ್ತಾ ಇದ್ದರೆ, ಒಂದು ಕಡೆ ಎಫರ್ಟನ್ನು ಹಾಕ್ಕೊಂಡು ಬಂದು ಬೇಲೊಂದು ಕೊಡಿಸಿ ದರ್ಶನ್ ಆಚೆ ಇದೀಗ ಇಟ್ಟಿದ್ರೆ, ಇನ್ನೊಂದು ಕಡೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ದರ್ಶನ್ ಪ್ರತಿ ಹೆಜ್ಜೆ ಮೇಲೂ ಕೂಡ ಕಣ್ಣಿಟ್ಕೊಂಡು ಕಾಯ್ತಾ ಇದೆ. ಹೇಗಾದರೂ ಮಾಡಿ ಬೇಲ್ ಕ್ಯಾನ್ಸಲ್ ಮಾಡಿಸಿ ಜೈಲಿಗೆ ಹಾಕಬೇಕು ಅಂತ, ಜೈಲಿಂದ ಆಚೆ ತರಿಸ್ಬೇಕು ಅಂಥೇಳಿ ವಕೀಲರ ತಂಡ, ಆಚೆಯಿಂದ ಜೈಲಿಗೆ ಕಳಿಸ್ಬೇಕು, ಬೇಲ್ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತೇಳಿ ಈ ಕಡೆ ಪೊಲೀಸರ ತಂಡ ರೆಡಿ ಆಗ್ತಾ ಇದೆ. ಇಲ್ಲಿ ಮೈಸೂರಲ್ಲಿ ದರ್ಶನ್ ಏನು ಮಾಡ್ತಾ ಇದ್ದಾರೆ, ದಿನಚರಿ ಹೇಗಿದೆಯಪ್ಪ, ಮೆಡಿಕಲ್ ಬೇಲ್ ಮೊದಲು ತೊಗೊಂಡಿದ್ದು, ಆಮೇಲೆ ರೆಗ್ಯುಲರ್ ಬೇಲ್ ಅವ್ರಿಗೆ ಆಗಿದೆ, ಏನು ಕಥೆ ಅವರದ್ದು, ಏನೆಲ್ಲ ಮಾಡ್ತಾ ಇದ್ದಾರೆ ಅವರಲ್ಲಿ, ಯಾರನ್ನೆಲ್ಲ ದರ್ಶನ್ ಮೀಟ್ ಮಾಡ್ತಾ ಇದ್ದಾರೆ, ಇದು ಹೇಗಾಗುತ್ತೆ ಅಂದರೆ ಯಾರು ಬರ್ತಾ ಇದ್ದಾರೆ, ಯಾರು ಮೀಟ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಬರುತ್ತೆ ಈ ವಿಚಾರ ಅಂತ ಹೇಳಿದ್ರೆ, ನೋಡಿ, ಒಂದು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ, ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಯೋಜನೆ ರೂಪಿಸ್ತಾ ಇದ್ದಾರೆ ಅವರು, ಹಣಕಾಸಿನ ವಿಚಾರಗಳು ವರ್ಗಾವಣೆ ಆಗ್ತಾ ಇದೆಯಾ, ಇಲ್ಲಿ ಯಾರಾದರೂ ಬಾಯಿ ಮುಚ್ಚೋಕ್ಕೆ ಟ್ರೈ ಮಾಡ್ತಾ ಇದ್ದಾರಾ, ಈ ಪ್ರಕರಣದಿಂದ ಹೇಗಾದರೂ ಮಾಡಿ ಆಚೆ ಬರಬೇಕು ಅಂತ ಒಂದು ಪ್ರಯತ್ನಗಳನ್ನು ಏನಾದರೂ ಮಾಡ್ತಾ ಇದ್ದಾರಾ, ಮೀಟಿಂಗ್ಗಳು, ಇವರ ಒಂದು ಮೀಟಿಂಗಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲ ವಿಚಾರಗಳ ಮೇಲೂ ಕೂಡ ಬೆಂಗಳೂರು ಪೊಲೀಸರು ಕಣ್ಣಿಟ್ಟಿದ್ದಾರೆ. ಸ್ವಲ್ಪ ಏನಾದರೂ ದರ್ಶನ್ ಕಡೆಯಿಂದ ಎಡವಟ್ಟಾದರೂ ಕೂಡ ಜಾಮೀನಿಗೆ ಕೊಕ್ಕೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಅಪ್ಪಿತಪ್ಪಿ ಸಾಕ್ಷಿಗಳು ರೇಣುಕಾಸ್ವಾಮಿ ಕುಟುಂಬಸ್ಥರನ್ನು ಭೇಟಿ ಮಾಡಿಬಿಟ್ರೆ ಯಾರೋ ಬರ್ತಾರಪ್ಪ, ನಾನೇನೋ ಮಾತಾಡ್ತೀನಿ, ಕೇಸ್ ವಾಪಸ್ ತೊಗೊಳಕ್ಕೆ ಹೇಳ್ತೀನಿ, ಅಥವಾ ಸ್ವಲ್ಪ ಸಾಫ್ಟ್ ಮಾಡೋಕ್ಕೆ ಹೇಳ್ಬಿಡ್ತೀನಿ, ಅಥವಾ ಸಾಕ್ಷಿಗಳು ಇಲ್ದಂಗೆ ಮಾಡಿಬಿಡ್ತೀನಿ, ಈ ಥರದ್ದೇನಾದರೂ ಇಟ್ಕೊಂಡು ಬಂದು ಸ್ವಲ್ಪ ಹಣ ಬೇಕಾಗತ್ತೆ, ಈ ತರಹದ ಮಾತುಕತೆ ಏನಾದರೂ ಬಂತು ಅಂತ ಹೇಳಿದ್ರೆ, ಅಕಸ್ಮಾತ್ ರೇಣುಕಾಸ್ವಾಮಿಯವರ ಕುಟುಂಬಸ್ಥರನ್ನೇ ಭೇಟಿ ಮಾಡಿ ಸೌಹಾರ್ದಯುತ ಮಾತುಕತೆ ಆಡಿದ್ರೆ ಬೇರೆ ಕತೆ, ಕೇಸ್ಗೆ ಸಂಬಂಧಪಟ್ಟಂತೆ ಮಾತಾಡೋದು, ಆಮಿಷ ಒಡ್ಡೋದು, ವಾಪಸ್ ತಗೊಳ್ಳುವಂತೆ ಮಾಡ್ತಾರಾ ಅಂಥೇಳಿ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಹದ್ದಿನ ಕಣ್ಣಿಟ್ಕೊಂಡು ನೋಡ್ತಾ ಇದ್ದಾರೆ. ದರ್ಶನ್ಗೆ ಇನ್ನೂ ದೊಡ್ಡ ಮಟ್ಟದ ಸಂಕಷ್ಟ ಆಗ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಟೆನ್ಷನ್ ಇದೆ ದರ್ಶನ್ಗೆ. ದರ್ಶನ್ನ ಬಿಟ್ಟು ಬಿಡದೆ ಕಾಡ್ತಾ ಇದ್ದಾರೆ ಬೆಂಗಳೂರಿನ ಪೊಲೀಸರು. ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿ ನಿರ್ಧಾರವನ್ನು ಬೆಂಗಳೂರು ಪೊಲೀಸರು ಮಾಡಿದ್ದಾರೆ. ಗೃಹ ಇಲಾಖೆಗೆ ಅನುಮತಿಯನ್ನು ಕೋರಿ, ನಾವು ಈ ಥರ ಹೋಗ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ಗೆ, ತಮ್ಮ ಅನುಮತಿ ಬೇಕು ಅಂತ ಕೂಡ ಕೋರಿ ಪತ್ರವನ್ನು ತನಿಖಾಧಿಕಾರಿಗಳು ಬರೆದಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ ತರ್ಜುಮೆ ಮುಕ್ತಾಯ ಆಗಿದೆ. ಗೃಹ ಇಲಾಖೆ ಅನುಮತಿಗೋಸ್ಕರವಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಸೆಷನ್ ನಡೀತಾ ಇತ್ತು. ಈ ಒಂದು ರೀಸನ್ನಿಂದಾಗಿಯೇ ಅಧಿಕಾರಿಗಳು ಇರಲಿಲ್ಲ. ಹೀಗಾಗಿ ಸೆಷನ್ ಮುಗಿದಿದ್ದೇ ತಡ ಪತ್ರ ಬರೆದಿದ್ದಾರೆ ಪೊಲೀಸರು. ಬಹುತೇಕ ಮುಂದಿನ ವಾರವೇ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವಂತಹ ಸಾಧ್ಯತೆ ಇದೆ.